ಸಿಎಂ ಹಾಗೂ ಸಚಿವರು ಪರಿಚಯ ಅಂತ ಹೇಳಿ ವಂಚನೆಯನ್ನ ಎಸಗಿದ್ದಾರೆ. ಸರ್ಕಾರಿ ಕೆಲಸದ ಆಮಿಷ ಒಡ್ಡಿ ಲಕ್ಷಾಂತರ ಹಣ ದೋಖಾ ಮಾಡಿದ್ದಾರೆ. ನನಗೆ ಸಿಎಂ ಗೊತ್ತು, ಸಚಿವರು ಗೊತ್ತು ಅಂತ ಸಿಎಂ ಮತ್ತೆ ಸಚಿವರ ಹೆಸರು ಹೇಳಿ ವಂಚನೆ ಎಸಗಿದ್ದಾರೆ. ಸರ್ಕಾರಿ ಕೆಲಸದ ಆಮಿಷ ಒಡ್ಡಿ ಲಕ್ಷಾಂತರ ಹಣ ದೋಖಾ. ಸಿಎಂ ಸಚಿವರ ಹೆಸರು ಹೇಳಿ ಮಹಿಳೆ ಹಣವನ್ನ ಪೀಕ್ತಾ ಇದ್ರು. ವಿಧಾನಸೌಧದ ಅಧಿಕಾರಿಯನ್ನೇ ನಂಬಿಸಿ 24 ಲಕ್ಷ ಪಂಗನಾಮ ಹಾಕಿದ್ದಾರೆ. 10 ಲಕ್ಷ ವಾಪಸ್ ನೀಡಿದ ವಂಚಕ್ಕೆ ಉಳಿದ ಹಣ ಕೊಡದೆ ಬೆದರಿಕೆ ಅಂತೆ. ಮನೆಯ ಒಳಗೆ ಕೂಡ್ ಹಾಕಿ ಮೊಬೈಲ್ ಕಸಿದು ಚಾಟ್ ಹಿಸ್ಟರಿ ಡಿಲೀಟ್ ಮಾಡಿದ್ರಂತೆ. ದಲಾಯತ್ ಹುದ್ದೆ ಕೊಡಿಸೋದಾಗಿ ನಂಬಿಸಿ ಮೋಸ ಎಸಗಿದ್ದಾಳೆ ಮಹಿಳೆ. 2025ರಲ್ಲಿ ಶುರುವಾದ ಈ ಮಹಾವಂಚನೆಯ ಜಾಲ ಈಗ ಬಯಲಿಗೆ ಬಂದಿದೆ. ಹಂತ ಹಂತವಾಗಿ 24 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದ ವಂಚಕಿ. ಸಿಸಿಬಿ ಪೊಲೀಸರಿಗೆ ದೂರು ನೀಡಿರುವ ವಿಧಾನಸೌಧದ ಉದ್ಯೋಗಿ. ತನಿಖೆ ಚುರುಕುಗೊಳಿಸಿದ ಸಿಸಿಬಿ ಪೊಲೀಸರು. ವಂಚನೆ, ಕ್ರಿಮಿನಲ್ ಪಿತೂರಿ, ಬೆದರಿಕೆ ಆರೋಪದ ಅಡಿ ಪ್ರಕರಣ ಕೂಡ ದಾಖಲಾಗಿದೆ. ಹಂತ ಹಂತವಾಗಿ 24 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ಲಂತೆ ವಂಚಕಿ ಪವಿತ್ರ ಗೌಡ. ಮತ್ತೆ ಆಕೆಯ ಟೀಮ್ನವರು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಈಕೆಯೇ ಪವಿತ್ರ ಗೌಡ. ನನಗೆ ಸಿಎಂ ಸಿದ್ದರಾಮಯ್ಯ ಅವ್ರು ಗೊತ್ತು, ಕೆಲವೊಂದಿಷ್ಟು ಸಚಿವರು ಗೊತ್ತು. ನಿಮಗೇನು ಕೆಲಸ ಅಲ್ವೇ ಅಂದ್ರೆ ಆಗಬೇಕಾಗಿರೋದು, ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ, ಆದರೆ ಸ್ವಲ್ಪ ದುಡ್ಡು ಕೊಡಬೇಕಾಗುತ್ತೆ, ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿ ಯಾಮಾರಿಸಿ ಹಂತ ಹಂತವಾಗಿ 24 ಲಕ್ಷ ಹಣ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 24 ಲಕ್ಷ ಹಣ ಅಂತಂದ್ರೆ ಆತ ಹೆಂಗೆ ಒಂದು 24 ಲಕ್ಷ ಹಣವನ್ನ ಕೂಡಿಸಿರಬಹುದು. ಆ 24 ಲಕ್ಷ ಹಣವನ್ನ ಈಕೆಯ ಕೈಗೆ ತೆಗೆದುಕೊಂಡು ಬಂದು ಕೊಟ್ರೆ ಅದಾದ್ಮೇಲೆ ಉದ್ಯೋಗನೂ ಕೊಡಿಸ್ತಾ ಇಲ್ಲ, ಜೊತೆಗೆ ಈ ಒಂದು ದುಡ್ಡನ್ನು ಕೂಡ ವಾಪಸ್ ಕೊಡ್ತಾ ಇಲ್ವಂತೆ. ಏನಾದ್ರೂ ಒಂದು ದುಡ್ಡು ವಾಪಸ್ ಕೊಡಿ ಅಂತಂದ್ರೆ ಪ್ರಾರಂಭದಲ್ಲಿ 10 ಲಕ್ಷ ವಾಪಸ್ ಕೊಟ್ಲಂತೆ. ಅದಾದ್ಮೇಲೆ ದುಡ್ಡು ಕೊಡಿ ಅಂತಂದ್ರೆ ನನ್ನನ್ನ ನೀನು ದುಡ್ಡು ಕೇಳ್ತೀಯ ಅಂತ ಬೆದರಿಕೆ ಹಾಕಿದ್ದಾರೆ. ಇನ್ನು 14 ಲಕ್ಷ ರೂಪಾಯಿ ಬಾಕಿ ಹಣ ಕೊಟ್ಟಿಲ್ವಂತೆ ಇದುವರೆಗೂ. ಜೊತೆಗೆ ಮನೆಯ ಒಳಗಡೆ ಕೂಡ್ ಹಾಕಿ ಹಿಂಸೆ ಕೊಟ್ಟಿದ್ದಾರೆ. ಆತನ ಮೊಬೈಲ್ ಏನಿತ್ತು, ಈಕೆ ಮೆಸೇಜ್ ಮಾಡಿದ್ಲಲ್ಲ, ಆ ಮೆಸೇಜ್ ಎಲ್ಲ ಮುಂದೆ ಎಲ್ಲಿ ನನಗೆ ಮುಳುವಾಗ್ಬಿಡುತ್ತೆ, ಇದನ್ನೇನಾದ್ರೂ ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರಿಗೆ ಒಂದೆಲ್ಲ ಮೆಸೇಜ್ ತೋರಿಸಿದ್ರೆ ನನ್ನ ಬಣ್ಣ ಗೊತ್ತಾಗ್ಬಿಡುತ್ತಲ್ಲ, ನನ್ನ ಬಂಡವಾಳ ಬಟಾಬಯಲಾಗ್ಬಿಡುತ್ತೆ ಅಂತ ಆತನನ್ನ ಮನೆಯಲ್ಲಿ ಕೂಡ್ ಹಾಕಿ ಆತನ ಮೊಬೈಲ್ನಲ್ಲಿದ್ದಂತಹ ಒಂದು ಚಾಟ್ಗಳೇನಿತ್ತು, ಜೊತೆಗೆ ಈಕೆಯ ಜೊತೆ ಸಂಭಾಷಣೆ ಮಾಡಿರೋದಾಗಿರಬಹುದು ಅಥವಾ ಮೆಸೇಜ್ಗಳು ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ ಹಾಕಿದ್ರಂತೆ. ಜೊತೆಗೆ 14 ಲಕ್ಷ ರೂಪಾಯಿ ಬಾಕಿ ಹಣ ಕೇಳಲು ಹೋದ್ರೆ ಈ ಪವಿತ್ರ ಗೌಡ ಏನಿದ್ದಾರೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಮಹಿಳೆ, ಈಕೆ ಧಮಕಿ ಹಾಕಿದ್ರಂತೆ, ಬೆದರಿಕೆಯನ್ನ ಹಾಕಿದ್ರಂತೆ. ನನ್ನ ವಿರುದ್ಧ ಏನಾದ್ರೂ ನೀನು ದೂರು ಕೊಟ್ರೆ ಜೀವಂತವಾಗಿ ನೀನು ಬಿಡೋದಿಲ್ಲ ಅಂತ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ನಾಚಿಕೆ ಆಗ್ಬೇಕು, ದುಡ್ದು ತಿನ್ನೋದಕ್ಕೆ ಇವ್ರ ಕೈಲಿ ಆಗಲ್ವಾ ಅಂತ. ದುಡ್ದು ತಿನ್ನೋದ್ರ ಬದಲು ಹಿಂಗೆ ಬೇರೆಯವ್ರ ಹತ್ರ ಹಣ ವಂಚನೆ ಮಾಡೋದು ನಾಚಿಕೆ ಆಗ್ಬೇಕು ಇಂಥ ಮಹಿಳೆಯರಿಗೆ. ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನು ಐಶ್ವರ್ಯ ಪ್ರಕರಣ ಕೂಡ ನಿಮ್ಗೆ ಗೊತ್ತಿರಬೇಕು. ನನಗೆ DK ಸುರೇಶ್ ಗೊತ್ತು ಅಂತ ಹೇಳಿ ಯಾವ ರೀತಿ ವಂಚನೆಯನ್ನ ಎಸಗಿದ್ರು ಅಂತ. ಈ ರೀತಿ ವಂಚಕರ ಜಾಲ ವಿಸ್ತೃತ ಆಗ್ತಾ ಇದೆ. ಮೊದಲು ಇಂಥ ವಂಚಕರು ಈ ಒಂದು ತಮ್ಮ ಜಾಲವನ್ನು ವಿಸ್ತೃತ ಮಾಡೋದಕ್ಕೂ ಮೊದಲು ಪೊಲೀಸ್ ಇಲಾಖೆ ಕೆಲವೊಂದಿಷ್ಟು ಕ್ರಮವನ್ನ ಜರುಗಿಸಬೇಕಾಗುತ್ತೆ. ಅಟ್ಲೀಸ್ಟ್ ನಮಗೂ ಕೂಡ ಗೊತ್ತಿರಬೇಕು. ಈಗ ಯಾರಾದ್ರೂ ಇಂಥ ವಂಚಕರು ಬಂದು ನಮ್ಗೆ ವಂಚನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು. ಅವ್ರು ಯಾರು ಅಂತ ಜಡ್ಜ್ ಮಾಡೋ ಕೆಪಾಸಿಟಿ ನಮ್ಗಿರ್ಬೇಕು. ಅಥವಾ ನನಗೆ ಸಿಎಂ ಗೊತ್ತು, ಸಚಿವರು ಗೊತ್ತು, ಎಲ್ಲರೂ ಗೊತ್ತು ಅಂದ್ರೂ ಕೂಡ ಸರಿ ಆಯ್ತು, ಒಮ್ಮೆ ನಮ್ಮನ್ನ ಮೀಟ್ ಮಾಡಿಸಿ ಅಂತನಾದ್ರೂ ಕೇಳಬೇಕಲ್ವಾ. ಅದನ್ನ ಬಿಟ್ಟು 24 ಲಕ್ಷ ರೂಪಾಯಿ ಹೆಂಗ್ ಕೊಟ್ರಿ ನೀವು? ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ನನಗೆ ಸಿಎಂ ಗೊತ್ತು, ಸಚಿವರು ಗೊತ್ತು ಅಂತ ಈ ಪವಿತ್ರ ಗೌಡ 24 ಲಕ್ಷ ಹಣವನ್ನ ವಂಚನೆ ಮಾಡಿದ್ದಾರೆ. ಸದ್ಯಕ್ಕೆ ಪವಿತ್ರ ಗೌಡ ಅರೆಸ್ಟ್ ಮಾಡಿದ್ದಾರಾ, ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರೋಹನ್? ಸಾಹಿತ್ಯ ಇತ್ತೀಚಿನ ದಿನಗಳಲ್ಲಿ ಈ ರಾಜಕಾರಣಿಗಳ ಪರಿಚಯ ಮಾಡಿಕೊಂಡು ಕೆಲವೊಂದಿಷ್ಟು ಫೋಟೋ ತೆಗೆಸ್ಕೊಂಡು ನನಗೆ ಅಂತ ದೊಡ್ಡ ಪ್ರಭಾವಿಗಳು ಗೊತ್ತು ಅನ್ನುವಂಥದ್ದು ಶೋಕಿ ಇತ್ತೀಚಿನಗಳಲ್ಲೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿಎಂ ಹಾಗೂ ಸಚಿವರೊಂದಿಗೆ ಇರ್ತಕ್ಕಂಥ ಪರಿಚಯದ ಅಂತ ಹೇಳ್ಕೊಂಡು ಈಗ ಸರ್ಕಾರದ ಉನ್ನತ ಮಟ್ಟದ ಸಂಪರ್ಕಗಳನ್ನ ಬೆಳೆಸ್ಕೊಂಡು ಈ ರೀತಿ ಜಾಬ್ ಕೊಡಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಆಮಿಷಗಳನ್ನ ಒಡ್ಡಿ ಈ ರೀತಿ ವಂಚನೆ ಈಗ ಬೆಚ್ಚಿ ಬೀಳಿಸುವ ಘಟನೆ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಪ್ರಭಾವಿ ವ್ಯಕ್ತಿಗಳ ಹೆಸರುಗಳನ್ನ ಈಗಾಗಲೇ ದುರುಪಯೋಗ ಪಡಿಸಿಕೊಂಡು ಜನರಲ್ಲಿ ಒಂದು ವಿಶ್ವಾಸವನ್ನು ಹುಟ್ಟಿಸಿ ಅವರ ಕನಸುಗಳನ್ನ ಗುರಿ ಹಾಕಿಸ್ಕೊಂಡು ಲಕ್ಷಾಂತರ ರೂಪಾಯಿ ದೋಚಿದ ಒಂದು
ಈ ಪ್ರಕರಣ ಇದೀಗ ರಾಜ್ಯಾದ್ಯಂತ ದೊಡ್ಡ ಒಂದು ಸಂಚಲನವನ್ನ ಮೂಡಿದೆ ಅಂತ ಹೇಳ್ಬೋದು. ಏನು ಸಿಎಂ ಸಚಿವರು ಮತ್ತು ಅವರ ಹೆಸರುಗಳನ್ನ ಮುಂದಿಟ್ಕೊಂಡು ಉದ್ಯೋಗದ ಒಂದು ಖಚಿತ ಭರವಸೆಯನ್ನು ಕೊಟ್ಟು ಇಂಥವ್ರನ್ನ ಒಂದು ಬಲಿಗೆ ಬೀಳಿಸ್ಕೊಳ್ತಕ್ಕಂಥದ್ದು ಈ ಕಿಲಾಡಿ ತಂಡ ಈಗಾಗಲೇ ಬಯಲಾಗಿದೆ ಅಂತ ಹೇಳ್ಬೋದು. ಈ ನಕಲಿ ಭರವಸೆ ನೀಡಿ ನಂಬಿಕೆಯ ಮಾತುಗಳನ್ನಾಡಿ ಪ್ರಭಾವಿ ಸಂಪರ್ಕಗಳ ಹೆಸರುಗಳಲ್ಲಿ ಈಗ ಮನವೊಲಿಸಿ ಒಂದೊಂದೇ ಹಂತವಾಗಿ ಹಣವನ್ನ ಸಂಗ್ರಹಿಸ್ತಾ ಇದ್ದಂತ ಈಗ ದೊಡ್ಡ ಮಟ್ಟದ ಧೋಕಾ ಗ್ಯಾಂಗ್ ಈಗಾಗಲೇ ಬಲೆಗೆ ಬಿದ್ದಿದೆ ಅಂತ ಹೇಳ್ಬೋದು. ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇರುವ ಅಧಿಕಾರಿಗಳನ್ನ ಈಗ ಟಾರ್ಗೆಟ್ ಮಾಡಿಕೊಂಡು ಅವರ ವಿಶ್ವಾಸವನ್ನು ಗಿಟ್ಟಿಸಿಕೊಂಡು 24 ಲಕ್ಷ ರೂಪಾಯಿ ಸುಮಾರು 24 ಲಕ್ಷ ರೂಪಾಯಿಯ ವಂಚನೆ ನಡೆದಿದೆ ಎಂಬ ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಮೊದಲಿಗೆ ಸಣ್ಣ ಮೊತ್ತಗಳಿಂದ ಒಂದು ಪ್ರಾರಂಭವಾಗುತ್ತೆ ಇವರ ಒಂದು ಆಟಗಳು. ಹೋಗ್ತಾ ನಂಬಿಕೆಯನ್ನ ಬಳಸಿಕೊಂಡು ದೊಡ್ಡ ಮಟ್ಟದ ಹಣವನ್ನ ಕೂಡ ಈಗಾಗಲೇ ಮೋಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ವಂಚನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ವಾಪಸ್ಸನ್ನು ಕೊಡ್ತೀನಿ ಅನ್ನುವಂತ ವಿಶ್ವಾಸವನ್ನು ಕೂಡ ಮಾಡಿಕೊಂಡು ಉಳಿದ 14 ಲಕ್ಷ ರೂಪಾಯಿ ನೀಡ್ತೇನೆ ಅಂತ ಬೆದರಿಕೆ ಹಾಕಿ ತಪ್ಪಿಸಿಕೊಳ್ಳುವ ಯತ್ನವನ್ನು ಕೂಡ ಈಗಾಗಲೇ ಘಟನೆ ನಡೆದಿದೆ. ಬಾಕಿ ಇರುವಂತಹ ಹಣವನ್ನು ಕೇಳದಂತ ಸಂದರ್ಭದಲ್ಲಿ ಧಮಕಿನೂ ಕೂಡ ಇವರು ಹಾಕಿದ್ದಾರೆ ಅಂತ ಹೇಳ್ಬೋದು. ಇಂತಹ ಕೃತ್ಯ ಈಗಾಗಲೇ ಗಂಭೀರವಾಗಿ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಮಾಡ್ತಾರೆ. ಇಂತಹ ಆತಂಕಕಾರಿ ಅಂಶ ಏನಂದ್ರೆ ಹಣ ಕೇಳಲು ಹೋದಂತ ಸಂದರ್ಭದಲ್ಲಿ ಆತನನ್ನ ಕೂಡಿ ಹಾಕಿ ಮೊಬೈಲ್ಗಳಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ ಗಳನ್ನ ಚಾಟ್ ಹಿಸ್ಟ್ರಿಗಳನ್ನ ಇವನು ಎಲ್ಲವನ್ನು ಕೂಡ ನಾಶ ಮಾಡಿರ್ತಕ್ಕಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಸಾಕ್ಷಿ ನಾಶ ಎಷ್ಟು ಅಪರಾಧ ಮಾಡ್ತೀವಿ, ಸಾಕ್ಷಿ ನಾಶ ಮಾಡೋದು ಅಂತಹ ದೊಡ್ಡ ಅಪರಾಧವೇ. ಈ ರೀತಿ ಬಲವಂತದ ಕ್ರಮವನ್ನ ಈ ಪ್ರಕರಣದಲ್ಲಿ ಈಗ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಜಾಬ್ ಕೊಡಿಸ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ವಂಚನೆಗೆ ಸುಮಾರು 2025ರಿಂದ ಕೂಡ ಸಕ್ರಿಯವಾಗಿದ್ದಂತ ಇವರು ಹಂತವಾಗಿ ಸುಮಾರು ಜನರನ್ನು ಕೂಡ ಈಗ ಒಂದು ಗುರಿಯಾಗಿಸಿಕೊಂಡು ಪ್ರಭಾವಿ ಸಂಪರ್ಕಗಳನ್ನ ಹೆಸರನ್ನ ಬಳಸಿಕೊಂಡು ನಾವು ಕೆಲಸವನ್ನು ಕೊಡಿಸ್ತೀನಿ ಅನ್ನೋ ಒಂದು ಆರೋಪಕ್ಕೆ ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಕೂಡ ಸಿಸಿಬಿ ಪೊಲೀಸರು ಅಧಿಕೃತವಾಗಿ ಈಗ ದೂರು ನೀಡಿದೆ. ವಂಚನೆ ಮತ್ತು ಕ್ರಿಮಿನಲ್ ಮತ್ತೆ ಕಾನ್ಸ್ಪಿರೆನ್ಸಿ ಅಂದ್ರೆ ಪಿತೂರಿ ಹಾಗೂ ಜೀವ ಬೆದರಿಕೆ ಆರೋಪದಡಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಈಗಾಗಲೇ ಚುರುಕುಗೊಳಿಸಿದ್ದಾರೆ. ಈ ಒಂದು ಜಾಲದ ತಂಡವನ್ನು ಎಲ್ಲವನ್ನೂ ಕೂಡ ಈಗ ಪತ್ತೆ ಹಚ್ಚಿ ಇನ್ನು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಪೊಲೀಸರ ಮೂಲಕ ಈಗ ತನಿಖೆಯ ಮೂಲಕ ಆಚೆ ಬರಬೇಕಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಹಾಗೂ ಸಚಿವರ ಪರಿಚಯ ಇದೆ, ನಿಮ್ಗೇನು ಕೆಲಸ ಮಾಡಿಕೊಡ್ಬೇಕಲ್ವಾ, ಕೆಲಸ ತಾನೇ ಮಾಡಿಕೊಡ್ತೀನಿ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಆದರೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಬೇಕಾಗುತ್ತೆ. ಈಗ ಕೇವಲ ಒಂದು ಫೋಟೋ ಇದ್ದ ಮಾತ್ರಕ್ಕೆ ಅವರ ಪರಿಚಯ ಇರುತ್ತೆ ಅಂತಲ್ಲ. ಯಾಕೆಂದರೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇದೆ. ಈಗ ರಾಜಕಾರಣಿಗಳ ಜೊತೆ ಹೋಗ್ತಾರೆ, ಒಂದು ಫೋಟೋ ಕೂಡಿ ನಾನು ನಿಮ್ಮ ಅಭಿಮಾನಿ ಅಂತ ಹೇಳ್ತಾರೆ, ಜೊತೆಗೆ ನೀವು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀರಾ, ಹಾಗಾಗಿ ನಮಗೆ ನಿಮ್ಮ ಮೇಲೆ ಅಭಿಮಾನ ಜಾಸ್ತಿ ಇದೆ ಅಂತ ಹೇಳಿ ಹೋಗಿ ಒಂದೆರಡು ಫೋಟೋ ತಗೊಳ್ತಾರೆ. ಫೋಟೋ ತಗೊಂಡಿದ್ದ ಮಾತ್ರಕ್ಕೆ ಅವ್ರ ಪರಿಚಯ ಇದೆ, ಅವ್ರ ಹತ್ರ ಕೆಲಸ ಮಾಡಿಸ್ಕೊಡ್ತೀವಿ ಅಂದಾಗ ನೀವು ಯಾಮಾರಬೇಡಿ, ಬಹಳ ಹುಷಾರಾಗಿರಿ.